ಡ್ಯಾಮ್ ಕಟ್ಟಿದ್ರೆ ಸುತ್ತಮುತ್ತಲ ಜನರಿಗೆ ನೀರು ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇದ್ದೇ ಇರುತ್ತೆ. ಆದರೆ ಡ್ಯಾಮ್ ಕಟ್ಟೋದಕ್ಕೆ ಭೂಮಿ ಕೊಟ್ರಲ್ಲ ಅಂಥವರಿಗೆ ಈಗ ನೀರು ಸಿಗ್ತಾ ಇಲ್ಲ. ಪುನರ್ವಸತಿ ಏನೋ ಆಯಿತು, ಆದರೆ ಮೂಲ ಸೌಕರ್ಯಗಳ ಪೈಕಿ ನೀರೂ ಬೇಕಲ್ಲ, ಅದು ಮಾತ್ರ ಇವರಿಗೆ ಸಿಗ್ತಾ ಇಲ್ಲ. ಇದು ಆಲಮಟ್ಟಿ ಡ್ಯಾಮ್ ಸಂತ್ರಸ್ತರ ಕಣ್ಣೀರ ಕಥೆ. ಪುನರ್ವಸತಿ ಎಲ್ಲ ಸಿಕ್ಕಿದೆ, ಪರಿಹಾರವಾಗಿ ಬೇರೆ ಜಾಗ ಸಿಕ್ಕಿದೆ, ವಾಸ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಸಮರ್ಪಕವಾಗಿ ನೀರಿನ ಸೌಲಭ್ಯ ಸಿಗ್ತಾ ಇಲ್ಲ ನಮಗೆ ಅಂತೇಳಿ ಆಲಮಟ್ಟಿ ಡ್ಯಾಮ್ನ ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಡ್ಯಾಮ್ ಕಟ್ಟೋದಕ್ಕೆ ಭೂಮಿ ಕೊಟ್ವಿ, ನಮಗೆ ಬೇರೆ ಜಾಗ ಕೊಟ್ರು, ಆದರೆ ನೀರು ಮಾತ್ರ ಸಿಗ್ತಾ ಇಲ್ಲ. ಟ್ಯಾಂಕರ್ ನೀರೇ ಗತಿಯಾಗಿದೆ. ಸೊ ಇದು ಆಲಮಟ್ಟಿ ಸಂತ್ರಸ್ತರ ಕಣ್ಣೀರಿನ ಕಥೆ. ಹಾಗಾದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ, ನೀರು ಬೇಕು ಅಂತ ಯಾರ್ಯಾರ ಹತ್ರ ಅಂಗಲಾಚ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಜಲಾಶಯ ಕಟ್ಟಲಾಗಿದೆ. ಈ ಜಲಾಶಯಕ್ಕಾಗಿ ಸಾವಿರಾರು ಕುಟುಂಬಗಳು ತಮ್ಮ ಮನೆ, ಆಸ್ತಿ ಎಲ್ಲವನ್ನ ನೀಡಿವೆ. ಅಂತಹ ಗ್ರಾಮಗಳ ಪೈಕಿ ಜೈನಾಪುರ ಗ್ರಾಮ ಕೂಡ ಒಂದು. ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮ ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆ ಆದ ಬಳಿಕ ಅಲ್ಲಿನ ಜನರಿಗೆ ವಿಜಯಪುರ ನಗರದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಿಜಯಪುರ ನಗರದ ರೇಡಿಯೋ ಕೇಂದ್ರದ ರಸ್ತೆಯಲ್ಲಿ ಸುಮಾರು 1500 ಫ್ಲಾಟ್ ನಿರ್ಮಾಣ ಮಾಡಿ ಹಂಚಿದ್ರು. ಇಲ್ಲಿ ಮನೆ ಕಟ್ಟಿಕೊಂಡವರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ. ಬೋರ್ವೆಲ್ ನೀರು ಬರಲ್ಲ. ಜನ ನೀರಿಗಾಗಿ ಪರದಾಡುವಂತಾಗಿದೆ. ಇಲ್ಲಿ ನೀರಿನ ಭಾಳ ಸಮಸ್ಯೆ ಅದ್ರಿ. ಇಲ್ಲಿ ಮುನ್ಸಿಪಾಲ್ಟಿ ನಡ ಇಲ್ಲ ಏನ್ರಿ, ಏನು ಮತ್ತು ತಮ್ಮ ಏನೇನು ಸೆಲ್ಫ್ ಮಾಡ್ಕೊಂಡ್ರೆ ಅಷ್ಟೇ ಜನ. ಇಲ್ಲಿ ಮುನ್ಸಿಪಾಲ್ಟಿಯಿಂದ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಗಟ್ರ ಇಲ್ಲ. ಇಲ್ಲಿ ಭಾಳ ಸಮಸ್ಯೆ ಅದ ಏನ್ರಿ. ಆಮೇಲೆ ಹೆಣ್ಮಕ್ಳೆಲ್ಲ ನೀರಿನ ಎಲ್ಲೆಲ್ಲಿ ಹೋಗ್ತಾರೆ, ನೀರು ತರಬೇಕು ಹೋಗಿ ಏನ್ರಿ, ಅಂಥ ಒಂದು ಸಮಸ್ಯೆ ಐತಿ ಇಲ್ಲಿ. ಇಲ್ಲೆಲ್ಲ ಎಷ್ಟು ಒಂದು ಸಾವಿರಾರು ಲೇಔಟ್ ಆಗೈತಿ. ಅದು ಪುನರ್ವಸತಿ ಕೇಂದ್ರ ಇದು. ಮತ್ತು ಪುನರ್ವಸತಿ ಕೇಂದ್ರ ಇದ್ರೂ ಇದಕ್ಕೆ ಯಾವುದೋ ಮೂಲಭೂತ ಸೌಕರ್ಯಗಳು ಏನೇನು ಇಲ್ಲ ಇಲ್ಲಿ. ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಚಲೋತ್ನಾಗ ಎಲ್ಲ ಒಟ್ಟರು ಕೂಡ್ಕೊಂಡು ಇದನ್ನು ಮಾಡಿದರೆ ಚಲೋ ಆಗತ್ತೆ. ಮುನ್ಸಿಪಾಲ್ಟಿಗೆ ಅವರು ಎಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೊಗೊಂಡ್ರಂದ್ರೆ ನಮಗೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲೆಲ್ಲ ಮುಳುಗಡೆ ಆಗ್ಯದ್ರಿ, ನಮ್ದು ಏನೂ ಇಲ್ಲ ರೀ. ಇಲ್ಲಿ ಬಂದು 10 ವರ್ಷ ಆಗ್ಬತ್ರಿ, ಏನೂ ಇಲ್ಲ ರೀ. ಒಟ್ಟು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ. ಇದ್ರ ತ್ರಾಸ ಭಾಳ ಅದ್ರಿ. ನೀರು ಅಂತರೂ ಟ್ಯಾಂಕರ್ ಹಾಕ್ಸ್ಕೊಂಡು ಹೊರಗಡೆ ಹಾಕದ್ರಿ. ಅರ್ಧ ಟ್ಯಾಂಕರ್ಗೆ ಹೋಗ್ತಾವ್ರಿ ನೀರು. ರೊಕ್ಕೆಲ್ಲ ನಮ್ಗೆ ಎಡ್ತಾಕಕ್ಕೆ ರೊಕ್ಕ ಹೋಗ್ತಾವು. 10 ವರ್ಷಗಳ ಹಿಂದೆ 200 ಸಂತ್ರಸ್ತರು ಇಲ್ಲಿಗೆ ಬಂದು ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಆರಂಭದಲ್ಲಿ ನೀರಿನ ಸಮಸ್ಯೆ ಇರಲಿಲ್ಲ. ಕಳೆದ 3 ವರ್ಷಗಳಿಂದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗ್ತಿದೆ. ಜನ ದುಡ್ಡು ಕೊಟ್ಟು ಟ್ಯಾಂಕರ್ ಮೂಲಕ ನೀರು ತರಿಸಿಕೊಳ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಅದ ರೀ, ರೋಡಿನ ಸಮಸ್ಯೆ ಅದ, ಮತ್ತು ರೀ ಡ್ರೈನೇಜ್ ಸಮಸ್ಯೆ ಅದ. ಆಯ್ತಾ, ಇವು ಕಂಬಗಳು ಎಲ್ಲ ಅಸ್ತವ್ಯಸ್ತ ಬಿದ್ದಾವ್ರಿ. ತಂತಿಗಳು ಮೊದಲೇ ತುಡುಗು ಮಾಡ್ಕೊಂಡು ಹೋಗ್ಯಾವ್ರಿ. ಭಾಳ ಅನಾನುಕೂಲ ಅದ ರೀ. ಇಲ್ಲಿ ನಮ್ಮ ಹೊಲಗಳದು ಮುಳುಗಡೆ ಆಗ್ಯಾವ್ರಿ. ನಿರಾಶ್ರಿತರಾಗಿ ಇಲ್ಲಿ ಬಂದು ನಿಲ್ಸಿವ್ರಿ. ಭಾಳ ಕಷ್ಟ ಅದ ರೀ. ಒಟ್ಟಾರೆ ಜಲಾಶಯ ಕಟ್ಟಲು ಭೂಮಿ ನೀಡಿದವರೇ ಇವತ್ತು ಹನಿ ನೀರಿಗಾಗಿ ಕಷ್ಟಪಡುವಂತಾಗಿದೆ. ಪಾಲಿಕೆ ಇವರಿಗೆ ನೀರಿನ ವ್ಯವಸ್ಥೆ ಮಾಡಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಈಗ ದೀಪದ ಬುಡದಲ್ಲಿ ಕತ್ಲು ಅಂತಾರಲ್ಲ, ಸಾಕಷ್ಟು ಸುದ್ದಿಯನ್ನು ನಾವು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ತೋರಿಸ್ತಲೇ ಇದ್ದೀವಿ. ಅದರಲ್ಲಿ ಇದು ಕೂಡ ಒಂದು. ಅಂದರೆ ಡ್ಯಾಮ್ಗೋಸ್ಕರ ಜಾಗ ಬಿಟ್ಕೊಟ್ಟಿದ್ದಾರೆ, ಪರ್ಯಾಯ ಜಾಗ ಸಿಕ್ಕಿದೆ, ಆದರೆ ನೀರು ಮಾತ್ರ ಸಿಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಈ ಸಮಸ್ಯೆ, ಸಂಬಂಧಪಟ್ಟವರು ಇದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ? ಶರ್ಮಿತಾ, ಏನಂತಂದ್ರೆ ಉತ್ತರ ಕರ್ನಾಟಕದ ಜೀವನಾಡಿಗಿರುವಂತಹ ಆಲಮಟ್ಟಿ ಜಲಾಶಯಕ್ಕೆ ವಿಜಯಪುರ ಜಿಲ್ಲೆಯ ಬಹಳಷ್ಟು ಜನ ತ್ಯಾಗವನ್ನು ಮಾಡಿದ್ದಾರೆ. ಅದ್ರ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮ ಕೂಡ ಒಂದು. ಈ ರೀತಿ ಬೇರೆ ಬೇರೆ ತಾಲೂಕಿನವರು ಬಹಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಅವರೆಲ್ಲ ಭೂಮಿಯನ್ನ ಕೊಟ್ಟ ಬಳಿಕ, ಮನೆ ಮಠ ಎಲ್ಲ ಕೊಟ್ಟ ಬಳಿಕ ಅವರನ್ನ ರಿಹಾಬಿಲಿಟೇಷನ್ ಸೆಂಟರ್ ಅಂದ್ರೆ ಪುನರ್ವಸತಿ ಕೇಂದ್ರಗಳಿಗೆ ಶಿಫ್ಟ್ ಮಾಡೋ ಕೆಲಸವನ್ನ ಮಾಡಿರುವಂತದ್ದು ವಿಜಯಪುರ ನಗರದಿಂದ. ಆವಾಗಿನ ಕಾಲದಲ್ಲಿ ಅದು ವಿಜಯಪುರ ನಗರ ಹೊರಭಾಗದಲ್ಲೇ ಇತ್ತು. ರೇಡಿಯೋ ಕೇಂದ್ರ ಸುತ್ತಮುತ್ತ ಅದು ವಿಜಯಪುರ ನಗರದ ಹೊರಭಾಗ ರಾಷ್ಟ್ರೀಯ ಹೆದ್ದಾರಿ ಅಂತ ಬೈಪಾಸ್ ಅಂತ ಇತ್ತು. ಆತರ ಅಲ್ಲಿ ಕೊಟ್ಟಿದ್ರು. ಈಗ ಅದು ವಿಜಯಪುರ ನಗರದಲ್ಲಿ ಬಂದಿರುವಂತದ್ದು. ಕಳೆದ 3 ವರ್ಷಗಳಿಂದ ಅವರಿಗೆ ನೀರಿನ ಸಮಸ್ಯೆ ಆಗ್ತಿರುತ್ತದೆ. ಯಾಕಂದ್ರೆ ಆರಂಭದಲ್ಲಿ ಇವರಿಗೆ ಏನು ಜಾಗವನ್ನ ಕೊಟ್ಟರು, ಅಲ್ಲಿ ಕೊಟ್ಟಿರುವಾಗ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ. ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಯಾವ ರೀತಿ ಸೌಕರ್ಯಗಳು ಕೊಡ್ತಾರೆ ಅದೇ ರೀತಿ ಕೊಟ್ಬಿಟ್ಟಿದೆ. ಅದು ವಿಜಯಪುರ ನಗರದಲ್ಲಿ ಇದೆ ಅನ್ನೋ ಕಲ್ಪನೆ ಪಾಲಿಕೆಯವರಿಗೆ ಹಸ್ತಾಂತರ ಮಾಡ್ಕೊಳ್ಳುವಾಗ ಇತ್ತು ಇಲ್ಲೋ ಅನ್ನೋ ಕನ್ಫ್ಯೂಷನ್ ಜನರಿಗೆ ಇರುತ್ತದು. ಅಷ್ಟೊಂದು ನಿರ್ಲಕ್ಷ್ಯ ಈ ಭಾಗ ಒಳಪಟ್ಟಿರುವಂತದ್ದು. ಇವರೆಲ್ಲ ಆಲಮಟ್ಟಿ ಜಲಾಶಯಕ್ಕೆ ಭೂಮಿ ಕೊಟ್ಟ ಬಳಿಕ ನಮ್ಗೆ ಅಲ್ಲಿ ಕೊಟ್ಟ ಬಳಿಕ ಇಲ್ಲಾದ್ರೂ ಉದ್ಧಾರ ಆಗ್ತೀವಿ ಅಂತ ಹೇಳಿ ಇಲ್ಲಿ ಬಂದ್ರು. ಇಲ್ಲೂ ಸಹಿತ ಅದೇ ಸಮಸ್ಯೆ ಇರುತ್ತದ್ದು. ಸುಮಾರು 20 ವರ್ಷಗಳ ಹಿಂದೆ ಅವರಿಗೆ ಹಕ್ಕುಪತ್ರವನ್ನು ಕೊಡಲಾಗಿದೆ. ಆದ್ರೆ 10 ವರ್ಷಗಳ ಕಾಲ ಅವರು ಬರಲಿಲ್ಲ. ಯಾಕಂದ್ರೆ
ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋ ಕಾರಣಕ್ಕೆ ಬರಲಿಲ್ಲ. ಅದಾದ ಬಳಿಕ ಸುಮಾರು 10 ವರ್ಷಗಳಿಂದ ಇಲ್ಲಿ ಬಂದಿರುವಂತದ್ದು. 1500ಕ್ಕೂ ಅಧಿಕ ಜನರಿಗೆ ಕೊಡುವಂತ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂತದ್ದು. ಆದ್ರೆ ಸುಮಾರು 200 ಜನ ಈಗ ಬಂದು ಇದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹೆಂಗಾಗುತ್ತೆ ಅಂದ್ರೆ ಟ್ಯಾಂಕರ್ ಮೂಲಕ ನೀರನ್ನ ಪಡೆಯುವಂತಹ ಪರಿಸ್ಥಿತಿ ಇರುವಂತದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದನ್ನ ಜಲಮಂಡಳಿಯವರು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಆದ್ರೆ ಈ ಈ ಈ ಜನರಿಗೆ ಮಾಡಿಲ್ಲ. ಅದು ಒಂದು ಸಮಸ್ಯೆ ಆಗ್ತಿರುವಂತದ್ದು. ಅವ್ರಿಗಾಗಲೇ ಸಂಬಂಧಪಟ್ಟವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮತ್ತೆ ನಮ್ಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರ ಮನವಿ ಕೊಟ್ಟರು ಸಹಿತ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಶಿಕಲಾ ಜೊಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾಗ ಅಮೃತ ಯೋಜನೆ ಅಡಿಯಲ್ಲಿ ಇಲ್ಲಿ ನೀರು ಕೊಡೋ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಆದ್ರೆ ಆ ಸರ್ಕಾರನೂ ಹೋಯ್ತು, ಇದುವರೆಗೂ ಆ ಯೋಜನೆನೂ ಆಗ್ಲಿಲ್ಲ. ಇಲ್ಲಿ ಜನರಿಗೆ ನೀರು ಸಿಕ್ತಿಲ್ಲ. ಹಾಗಾಗಿ ನಮಗೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡಿ ಅಂತ ಹೇಳಿ ಅಟ್ಲೀಸ್ಟ್ ಬೇರೆ ಟೈಮಲ್ಲಿ ಮಾಡಿದ್ರು ಈ ನಾವು ಬೋರ್ವೆಲ್ ಅನ್ನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೇವೆ. ಆದ್ರೆ ಬೇಸಿಗೆ ಸಮಯದಾದ್ರೂ ನಮಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಜನರು ಆಗ್ರಹನ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಜನರಿಗೆಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ, ಲಕ್ಷಾಂತರ ಜನರಿಗೆ ಅನುಕೂಲ ಆಗೋ ಕಾರಣಕ್ಕೆ ಇರೋ ಆಸ್ತಿ ಎಲ್ಲ ಬಿಟ್ಟು ಬಂದಿದ್ದೇವೆ. ಈಗ ನಮ್ಗೆ ಈ ರೀತಿ ಆದ್ರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಹೆಂಗೆ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ವಿಜಯಪುರ ಮಹಾನಗರ ಪಾಲಿಕೆ ಆದಷ್ಟು ಬೇಗ ಅವರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡ್ಬೇಕಾಗಿರುತ್ತದೆ. ಶರ್ಮಿತಾ, ಅಂದ್ರೆ ಡ್ಯಾಮ್ ನಿಂದ ಎಕ್ಸಾಕ್ಟ್ಲಿ ಎಷ್ಟು ದೂರದಲ್ಲಿದೆ ಈ ಪುನರ್ವಸತಿ ಕಲ್ಪಿಸಿದ್ರಲ್ಲ ಆ ಜಾಗ? ಶರ್ಮಿತಾ, ಏನಂದ್ರೆ ಡ್ಯಾಮ್ ಇಂದ ಸುಮಾರು 50 ಕಿಲೋಮೀಟರ್ ದೂರ ಆಗುತ್ತೆ. ಯಾಕಂದ್ರೆ ಡ್ಯಾಮ್ ಈಗ ರೌಂಡ್ ಶೇಪ್ ಅಲ್ಲಿ ಇರೋದ್ರಿಂದ ಸುತ್ತಿ ಬಳಸಿ ಬರ್ಬೇಕಾಗುತ್ತೆ. ಆದ್ರೆ ನೀರು ಬರ್ಬೇಕಾದ್ರೆ ಅಂದ್ರೆ ಹಿಪ್ಪರಗಿ ಬ್ಯಾರೇಜ್ ಇಂದ ಮುಂದೆ ನೀರು ಹರಿಬೇಕಾದ್ರೆ ಈ ಭಾಗದಿಂದ ಹರಿದು ಮುಂದೆ ಹೋಗ್ಬೇಕು. ಯಾಕಂದ್ರೆ ಇದು ನದಿ ಪಾತ್ರದಲ್ಲೇ ಇರುವಂತಹ ಗ್ರಾಮ ಆಗಿತ್ತು. ಮತ್ತೆ ಡ್ಯಾಮ್ ಕಟ್ಟಿರೋದ್ರಿಂದ ನೀರು ನಿಂತ್ಕೊಳ್ಳೋ ಕಾರಣದಿಂದಾಗಿ ಅನಿವಾರ್ಯವಾಗಿ ಅವರೆಲ್ಲ ಗ್ರಾಮ ಬಿಡ್ಲೇಬೇಕಾಗಿತ್ತು. ಒಂದ್ ವೇಳೆ ಇವರೆಲ್ಲ ಅವಾಗ್ಲೇ ಜಾಗವನ್ನ ಬಿಟ್ಟಿರದೇ ಇದ್ರೆ, ಮನೆಯನ್ನ ಕಟ್ಟಿರದೇ ಇದ್ರೆ, ಮನೆಯನ್ನ ಕೊಡದೇ ಇದ್ರೆ ಇವತ್ತು ಡ್ಯಾಮ್ ಕಟ್ಟಕ್ಕೆ ಆಗ್ತಿರಲ್ಲ ಅಂತ ತ್ಯಾಗಮಯಿಗಳು ಈ ಭಾಗದಲ್ಲಿ ಇದ್ದಾರೆ. ಅಂದ್ರೆ ಯಾಕಂದ್ರೆ ಅವರೆಲ್ಲ ಕೊಟ್ಟಿರೋದ್ರಿಂದನೇ ಇಡೀ ಗ್ರಾಮನೇ ತ್ಯಾಗ ಮಾಡಿದ್ದಾರೆ. ಜೊತೆಗೆ ಇದು ಒಂದೇ ಗ್ರಾಮ ಅಂತಲ್ಲ, ಸಾವಿರಾರು ಗ್ರಾಮಗಳು ಈ ರೀತಿಯಾಗಿ ವಿಜಯಪುರ, ಬಾಗಲಕೋಟೆ 2 ಜಿಲ್ಲೆಗಳ ಜನ ತ್ಯಾಗದ ಪರಿಣಾಮವಾಗಿ ಈಗ ಆಲಮಟ್ಟಿ ಜಲಾಶಯ ಆಗಿರೋದು. ಆದ್ರೆ ಬಹುತೇಕ ಇದು ಒಂದು ನಾನು ಉದಾಹರಣೆ ಹೇಳ್ತಾ ಇರೋದು ಜೈನಾಪುರ ಗ್ರಾಮ. ಇದೇ ರೀತಿ ಯಾರು ಡ್ಯಾಮ್ಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಪರಿಸ್ಥಿತಿ ಇದೇ ರೀತಿ ಇರುತ್ತೆ. ಯಾಕಂದ್ರೆ ಈ ರಿಹಾಬಿಟೇಷನ್ ಸೆಂಟರ್ ಅಂತ ಏನ್ ಮಾಡಿದ್ದಾರೆ, ಏನು ಪುನರ್ವಸತಿ ಕೇಂದ್ರಗಳನ್ನ ಮಾಡಿದ್ದಾರೆ, ಅಲ್ಲೆಲ್ಲ ರೀತಿ ಇದೇ ರೀತಿ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಹಳ್ಳಿಯಿಂದ ಬಂದಿರ್ತಾರೆ, ಅದೇ ರೀತಿ ವ್ಯವಸ್ಥೆ ಇರ್ಲಿ ಬಿಡು ಅನ್ನೋ ರೀತಿಯ ಮೈಂಡ್ ಸೆಟ್ ಅಲ್ಲಿ ಅಧಿಕಾರಿಗಳಿದಾರೋ ಏನೋ ಪರಿಸ್ಥಿತಿ ಇದೇ ಇರ್ತದ್ದು. ಇದು ಕೇವಲ ಜೈನಾಪುರದ ಗ್ರಾಮದ ಉದಾಹರಣೆ ಮಾತ್ರ. ಇದು ಬಹುತೇಕ ಎಲ್ಲ ಪುನರ್ವಸತಿ ಕೇಂದ್ರಗಳ ಪರಿಸ್ಥಿತಿ ಇದೇ ರೀತಿ ಇರುವಂತದ್ದು. ಒಂದು ಅವ್ರಿಗೆ ಮೂಲಭೂತವಾಗಿ ನೀರೇ ಕೊಡ್ಬೇಕಾಗಿದೆ. ಪಕ್ಕದಲ್ಲೇ ಅವರು ನೀರು ಹರಿತಿದೆ, ನದಿ ಪಕ್ಕದಲ್ಲೇ ಇದ್ದಂತವ್ರು ಅವ್ರಲ್ಲಿ ನೀರ್ ಇಲ್ಲದೆ ಇರುವಂತ ಪರಿಸ್ಥಿತಿ. ಈಗ ಇಲ್ಲಿ ಜೈನಾಪುರ ಲೇಔಟ್ ಏನಾಗಿದೆ, ಇದು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ರು ಕೆಲವರ ಮನೆಯಲ್ಲಿ ನೀರು ಹಾಕೊಂಡಿದ್ದಾರೆ, ಅದು ಬೋರ್ ಬಂದ್ ಆಗಿದೆ. ಹಾಗಾಗಿ ಅವರು ಬೇರೆ ಕಡೆ ಹೋಗಿ ನೀರು ತರುವಂತಹ ಪರಿಸ್ಥಿತಿ ಈಗ ವಿಜಯಪುರ ನಗರದಲ್ಲಿ ನಿರ್ಮಾಣವಾಗಿರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ. ಥ್ಯಾಂಕ್ ಯು ಗುರುರಾಜ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.